ನಟಿ ಸಪ್ತಮಿ ಗೌಡ ಜೊತೆ ಯುವನಿಗೆ ಅಫೇರ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀದೇವಿ ಭೈರಪ್ಪ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಸಪ್ತಮಿ ಗೌಡ ಫ್ಯಾಮಿಲಿ. ಕಾನೂನು ಹೋರಾಟಕ್ಕೆ ಸಪ್ತಮಿ ಗೌಡ ಹಾಗೂ ಅವರ ಕುಟುಂಬ ನಿರ್ಧಾರ ಮಾಡಿದೆ. ನನ್ನ ಮೇಲೆ ಈ ತರ ಆರೋಪ ಮಾಡ್ತಾ ಇದ್ದಾರೆ, ತೇಜೋವಧೆ ಮಾಡ್ತಾ ಇದ್ದಾರೆ, ಹಾಗಾಗಿ ಇವರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಶ್ರೀದೇವಿ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸುವುದಕ್ಕೆ ಸಿದ್ಧತೆ ಆಗಿದೆ. ವಿಸ್ತಾರಗೆ ಸಪ್ತಮಿ ತಂದೆ ಎಸ್.ಕೆ. ಉಮೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮಾನಹಾನಿ ಮಾಡಿದ್ದಾರೆ, ಹಾಗಾಗಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ. ಶ್ರೀದೇವಿ ಆರೋಪ ಮಾಡಿರುವುದು ಕಾಂತಾರ ನಟಿ ಸಪ್ತಮಿ ಗೌಡ ಮೇಲೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. 1 ವರ್ಷದಿಂದ ಅಫೇರ್ ಇದೆ. ಹೋಟೆಲ್ ರೂಮ್ ಒಂದರಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ, ಹೀಗೆಲ್ಲ ಆರೋಪ ಮಾಡಿದ್ದಾರೆ. ಮನೆ ಕರ್ಕೊಂಡು ಬರ್ತಾ ಇದ್ದ ಯುವ, ಕರ್ಕೊಂಡು ಬರ್ತಾ ಇದ್ರು. ಅನೈತಿಕ ಸಂಬಂಧ ಇತ್ತು ಈ ಇಬ್ಬರ ಮಧ್ಯೆ ಅಂತ ಹೇಳಿದ್ದಾರೆ. ಹಾಗಾಗಿ ಶ್ರೀದೇವಿ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಪ್ತಮಿ ಗೌಡ ಫ್ಯಾಮಿಲಿ. ಎಸ್.ಕೆ. ಉಮೇಶ್ ಸಪ್ತಮಿ ಗೌಡ ಅವರ ತಂದೆ ಮಾಹಿತಿ ಕೊಟ್ಟಿದ್ದಾರೆ ವಿಸ್ತಾರ ನ್ಯೂಸ್ಗೆ. ಮಾನಹಾನಿ ಆಗಿದೆ, ತೇಜೋವಧೆ ಆಗಿದೆ, ಹಾಗಾಗಿ ಅವರ ವಿರುದ್ಧ ನಾವು ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಶ್ರೀದೇವಿ ಸುಮ್ಮನೆ ಆರೋಪ ಮಾಡಿದ್ದಾರೆ. ಏನೋ ಆರೋಪ ಮಾಡಬೇಕಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಂಥದ್ದೇನೂ ಇಲ್ಲ. 1 ವರ್ಷದಿಂದ ಇದರ ಅಫೇರ್ ಅಂತ ಹೇಳಿದ್ರೆ ಏನು, ನಮ್ಮ ತೇಜೋವಧೆ ಆಗಿದೆ, ನನ್ನ ಮಗಳ ತೇಜೋವಧೆ ಆಗಿದೆ, ನಮ್ಮ ಫ್ಯಾಮಿಲಿ ತೇಜೋವಧೆ ಆಗಿದೆ ಎಂದಿದ್ದಾರೆ ಎಸ್.ಕೆ. ಉಮೇಶ್. ನಟಿ ಸಪ್ತಮಿ ಗೌಡ ಜೊತೆ ಯುವನಿಗೆ ಅಫೇರ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀದೇವಿ ಭೈರಪ್ಪ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ಮಾಡಿದ್ದಾರೆ ಸಪ್ತಮಿ ಗೌಡ ಫ್ಯಾಮಿಲಿ. ಕಾನೂನು ಹೋರಾಟಕ್ಕೆ ಸಪ್ತಮಿ ಗೌಡ ಹಾಗೂ ಅವರ ಕುಟುಂಬ ನಿರ್ಧಾರ ಮಾಡಿದೆ. ನನ್ನ ಮೇಲೆ ಈ ತರ ಆರೋಪ ಮಾಡ್ತಾ ಇದ್ದಾರೆ, ತೇಜೋವಧೆ ಮಾಡ್ತಾ ಇದ್ದಾರೆ, ಹಾಗಾಗಿ ಇವರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ. ಶ್ರೀದೇವಿ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸುವುದಕ್ಕೆ ಸಿದ್ಧತೆ ಆಗಿದೆ. ವಿಸ್ತಾರಗೆ ಸಪ್ತಮಿ ತಂದೆ ಎಸ್.ಕೆ. ಉಮೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಮಾನಹಾನಿ ಮಾಡಿದ್ದಾರೆ, ಹಾಗಾಗಿ ನಾವು ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ. ಶ್ರೀದೇವಿ ಆರೋಪ ಮಾಡಿರುವುದು ಕಾಂತಾರ ನಟಿ ಸಪ್ತಮಿ ಗೌಡ ಮೇಲೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. 1 ವರ್ಷದಿಂದ ಅಫೇರ್ ಇದೆ. ಹೋಟೆಲ್ ರೂಮ್ ಒಂದರಲ್ಲಿ ನಾನು ಅವ್ರನ್ನ ನೋಡಿದ್ದೀನಿ, ಹೀಗೆಲ್ಲ ಆರೋಪ ಮಾಡಿದ್ದಾರೆ. ಮನೆ ಕರ್ಕೊಂಡು ಬರ್ತಾ ಇದ್ದ ಯುವ, ಕರ್ಕೊಂಡು ಬರ್ತಾ ಇದ್ರು. ಅನೈತಿಕ ಸಂಬಂಧ ಇತ್ತು ಈ ಇಬ್ಬರ ಮಧ್ಯೆ ಅಂತ ಹೇಳಿದ್ದಾರೆ. ಹಾಗಾಗಿ ಶ್ರೀದೇವಿ ವಿರುದ್ಧ ಮಾನಹಾನಿ ಕೇಸ್ ದಾಖಲಿಸುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಸಪ್ತಮಿ ಗೌಡ ಫ್ಯಾಮಿಲಿ. ಎಸ್.ಕೆ. ಉಮೇಶ್ ಸಪ್ತಮಿ ಗೌಡ ಅವರ ತಂದೆ ಮಾಹಿತಿ ಕೊಟ್ಟಿದ್ದಾರೆ ವಿಸ್ತಾರ ನ್ಯೂಸ್ಗೆ. ಮಾನಹಾನಿ ಆಗಿದೆ, ತೇಜೋವಧೆ ಆಗಿದೆ, ಹಾಗಾಗಿ ಅವರ ವಿರುದ್ಧ ನಾವು ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ಅಂತ ಹೇಳಿದ್ದಾರೆ. ಶ್ರೀದೇವಿ ಸುಮ್ಮನೆ ಆರೋಪ ಮಾಡಿದ್ದಾರೆ. ಏನೋ ಆರೋಪ ಮಾಡಬೇಕಲ್ಲ ಅಂತ ಆರೋಪ ಮಾಡಿದ್ದಾರೆ. ಅಂಥದ್ದೇನೂ ಇಲ್ಲ. 1 ವರ್ಷದಿಂದ ಇದರ ಅಫೇರ್ ಅಂತ ಹೇಳಿದ್ರೆ ಏನು, ನಮ್ಮ ತೇಜೋವಧೆ ಆಗಿದೆ, ನನ್ನ ಮಗಳ ತೇಜೋವಧೆ ಆಗಿದೆ, ನಮ್ಮ ಫ್ಯಾಮಿಲಿ ತೇಜೋವಧೆ ಆಗಿದೆ ಎಂದಿದ್ದಾರೆ ಎಸ್.ಕೆ. ಉಮೇಶ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.